ಯಪ್ಪ ಇವತ್ತೆಲ್ಲ ಓದ್ಕೋಬೇಕು, ನಾಳೆಗೆ ಎಕ್ಸಾಮ್ ಅದ. ಹೆಂಗೆ ಓದ್ಕೋಬೇಕು ಏನೋ, ಏನೇನು ಓದ್ಕೋಬೇಕು ಏನೋ ಅಂದರೆ ಫಸ್ಟ್ ಚಾಪ್ಟರ್ ಹಿಡಿದು ಎಲ್ಲ ಓದ್ಕೊಂಬ ಚಂದ ಓದ್ಕೊಂಬರಿ. ಇಷ್ಟು ಚಾಪ್ಟರ್ ಅವ ದಿನದಾಗ ಎಲ್ಲ ಓದಿ ಮುಗಿಸ್ರ. ಒಂದನೇ ಚಾಪ್ಟರ್ ಇಲ್ಲದ, ಒಂದನೇ ಚಾಪ್ಟರ್ ಫಸ್ಟ್ ಚಾಪ್ಟರ್ ಇಲ್ಲದ ಹಾಂ. ಪೂರ್ಣಚಂದ್ರ ತೇಜಸ್ವಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬಲ್ಲಿ ಜನಿಸಿದರು. ಒಂದು ಸರಿ ಬದ್ದು ನೋಡ್ತಾ ನೋಡಿದ್ರೆ ನೆನಪಿರ್ತದೆ ಬರ್ನಟ್. ಅಯ್ಯೋ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬಲ್ಲಿ ಜನಿಸಿದರು. ಇದು ಒಂದು ಕ್ವಶನು. ಹೌದು ಸರ್, ಎಲ್ಲೂ ಒಂದು 20 ಮಾರ್ಕ್ಸಿನ ಕ್ವಶನ್ ಹೇಳಿದರು. ಒಂದು 2-3 ಕ್ವಶನ್ ಹೇಳಿದ್ರು. ಎಲ್ಲದ ಕಾಪಿಯಾಗಿನ ಬರ್ಕೊಂಡಿದ್ದೇನು ನೋಡ್ತಾ. ಇಲ್ಲಿ 5 ಕಾಪಿ ಏನಕ್ಕೆ ಹಿಂಗದ? ಇಲ್ಲದ ಸಿಕ್ತು. ಯಾವುದು ಇದು ಕ್ವಶನು? ಕುವೆಂಪು ಬಗ್ಗೆ ಇದೊಂದು ಕ್ವಶನ್ ಓದ್ಕೊಂಡು ಹೋದ ಅಂತಂದ್ರೆ ನಂಗೆ 5 ಮಾರ್ಕ್ಸ್ ಸಿಗ್ತಾವೆ. ಇನ್ನೂ 2 ಕ್ವಶನು ಯಾವುದೋ ಕಾಪಿಯಾಗ ಮತ್ತು ಬೇರೆ ಕಾಪಿಯಾಗ ಬರ್ಕೊಂಡಿದ್ದಾನೆ. ಇಲ್ಲಿದ್ರು ಇಲ್ಲದ. ಇನ್ನೂ 2 ಕ್ವಶನು. ಇದೊಂದು ಕ್ವಶನ್ ಓದ್ಕೊಂಡೆ ಅಂದ್ರೆ ನಂಗೆ 10 ಮಾರ್ಕ್ಸ್ ಬರ್ತಾವೆ. ಇನ್ನು 10 ಮಾರ್ಕ್ಸ್ ಹೆಂಗಾರ ಮಾಡಿ ಓದ್ಕೋಬೇಕು. ಇದೊಂದು ಕ್ವಶನ್ ಓದ್ಕೋತಾ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬಲ್ಲಿ ಜನಿಸಿದರು. ದೇವ್ರೆ ಥ್ಯಾಂಕ್ ಯು ದೇವ್ರೆ, ನನಗೆ 20 ಮಾರ್ಕ್ಸಿನ ಕ್ವಶನ್ ಕೊಟ್ಟಿದ್ದೀರಿ ದೇವ್ರೆ. ಇವೇ ಕ್ವಶನ್ ಬರಲಿ ದೇವ್ರೆ, ನಾವು ಓದ್ಕೊಂಡು ಹೋಗೋ ಕ್ವಶನ್ ಬರಲಿ ದೇವ್ರೆ. ಪ್ಲೀಸ್ ಗಾಡ್. ಗಾಡ್ ನಾವು ಚಂದ ಓದ್ಕೋತಾ. ಓಕೆ ಇವಿ ಓದ್ಕೊಂಡೆ ಅಂತಂದ್ರೆ ಪಾಸ್ ಐತೆ, ಎಕ್ಸಾಮ್ದಾಗ ಪಾಸ್ ಆಗ್ಬಿಡ್ತೀವಿ. ಹೀಗೆ ಓದಿ ಬರ್ದು ಪ್ರಾಕ್ಟೀಸ್ ಮಾಡಿ ನೋಡ್ತಾ. ಇನ್ನೂ 2 ಕ್ವಶನ್ ನೋಡಿದ. ಇನ್ನೂ ಒಂದು ಕ್ವಶನು 15 ಮಾರ್ಕ್ಸಿಂದ ಇತ್ತಲ್ಲ, ಈ ಕಾಪಿಗಿನ ಅದೇನೋ ನೋಡ್ತಾ. ಇಲ್ಲಿ ಸಿಕ್ತು ಇದೇ ಕ್ವಶನ್. ಇದೇ ಸಿಕ್ತು.